ಶಿವು ಶಿವು ಇದೆ ಇದೆ. ಅಯ್ಯೋ ಶಿವು ಶಿವು ಹ್ಯಾಂದಕ್ಕ ಪಾಂಡಕ ಕಾಂಡ ಕಮ್ಮಿಯೇ. ಸುಫಿಯಾ ನೀನು ನಮಾಜ್ ಮಾಡಲ್ಲ, ಮಾಡ್ತೀನಿ ಆಮೇಲೆ. ಆಮೇಲೆ ಮಾಡ್ತೀಯಾ? ನೀಟಾಗಿ ಕೂರು ಫಸ್ಟ್. ನೀಟಾಗಿ ಕೂರು ಅಂದರೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದಾಳೆ. ಇರಲಿ ಬಿಡು, ಕೂರು ಕೂರು, ನಿನಗೆ ಹೆಂಗೆ ಕಂಫರ್ಟಬಲ್ ಹಂಗೆ ಕೂತ್ಕೋ. ಏನೋ ಬರಿತಾ ಇದೆಯಾ? ಅದು ನಾನು ಬರೀತಿಲ್ಲ. ಹಾಂ, ಅಫ್ರೀನ್ ಅಫ್ರೀನಿಂದ ನೀನು ಬರ್ಕೊಡ್ತಾ ಇದೆಯಾ? ಇಲ್ಲಪ್ಪ, ಹಾಂ, ಅವಳು ಇಟ್ಟೋಗಿರೋದು ಥರ. ಹೌದಾ? ನಾನೆಲ್ಲ ನಿನ್ನೆ ಹೋಮ್ವರ್ಕ್ ಮಾಡ್ತಾ ಇದೆಯೇನೋ ಅಂದ್ಕೊಂಡೆ. ಮೊಬೈಲಲ್ಲಿ ಏನೋ ಮಾಡ್ತಾ ಇದೆಯಾ? ನನ್ನ ಫ್ರೆಂಡಿಗೆ ಮೆಸೇಜ್ ಮಾಡ್ತಿದ್ದೀನಿ. ಹೌದಾ? ಸ್ಕೂಲಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಸ್ಕೂಲಲ್ಲೇ ಇರ್ತಾರೆ. ಮನೆಗೆ ಬಂದಮೇಲೆ ಮತ್ತೆ ಮೆಸೇಜು, ನೀನು ಹೋಮ್ವರ್ಕ್ ಮಾಡ್ದಾ ಇಲ್ವಾ ಅಂದ್ಕೊಂಡು ಕೇಳಿ ಫೋನ್ ಮಾಡ್ಕೊಂಡು. ಹಾಂ, ಅದು ಸ್ಕೂಲಲ್ಲಿ ಬೇರೆ ಇಲ್ವೇ. ಇವಾಗ ಏನು ಅಡುಗೆ ಮಾಡೋಣ? ಬೇಳೆ ಸರ. ಬೇಳೆ ಸಾರು ಮಾಡೋಣ. ನಿನ್ನೆ ಹೆಂಗೋ ಮಟನ್ ತಿಂದಿದ್ದೀವಿ, ಮಟನ್ ಸಾಂಬಾರು ತಿಂದು ಇವತ್ತಲ್ಲೇ ಬೇಳೆ ಸಾಂಬಾರು. ಬೇಳೆ ಸಾಂಬಾರು ಸಕ್ಕತ್ತಾಗಿರುತ್ತೆ. ಮಟನ್ ಸಾಂಬಾರು ಮಾಡಿರ್ತೀವಲ್ಲ, ಬೇಳೆ ಸಾರು ಮಾರನೇ ದಿನ ಏನಾರ ಬೇಳೆ ಸಾರು ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮಾತ್ರ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಯಾಕಂದರೆ ಮಟನ್ ಸಾರು ತಿಂದಿರ್ತೀವಲ್ಲ, ಅದು ಏನೋ ಒಂಥರ. ಮಟನ್ ಸಾರು ತಿಂದಮೇಲೆ ನಮ್ಮ ಮನೇಲಿ ಬೇಳೆ ಸಾರು ಮಾಡಲೇಬೇಕು, ಇಲ್ಲ ಅಂದರೆ ಅದು ಸರಿ ಹೋಗಲ್ಲ ಒಂದಿನ. ಆಯಿತಾ? ಅಮ್ಮ ಮೆಡಿಕಲಿಗೆ ಹೋಗಿ ಬರ್ತೀನಿ. ಮೆಡಿಕಲಿಗೆ ಹೋಗ್ತಿದ್ಯಾ? ಹಾಂ ಸರಿ. ಫೇಸ್ ವಾಶ್ ಇದೆಯಾ ನೋಡ್ಕೋ ಬಾ. ಹಾಂ ಸರಿ ಆಯ್ತು. ಆಫ್ಟರ್ನೂನ್ ಇವಾಗ ಮೆಡಿಕಲಿಗೆ ಹೋಗ್ತಾ ಇದ್ದಾಳೆ. ಫೇಸ್ ವಾಶ್ ಇದೆಯಾ ನೋಡ್ಕೊ ಬರ್ತಾಳೆ. ನನಗೆ ಫೇಸ್ ವಾಶ್ ಇಲ್ಲ ಅಂತ ಮುಖ ಎಲ್ಲ ಒಂಥರ ಗುಳ್ಳೆ ಗುಳ್ಳೆ ಆದಂಗೆ ಆಗ್ತೈತೆ. ನಾನು ಸೆಟಫಿಲ್ ಫೇಸ್ ವಾಶ್ ಯೂಸ್ ಮಾಡೋದು. ಈ 2 ದಿನದಿಂದ ಸೋಪ್ ಹಾಕೋದ್ರಿಂದ ಸರಿನೇ ಹೋಗ್ತಾ ಇಲ್ಲ, ಅದು ಮುಖ ತುಂಬ ಗುಳ್ಳೆ ಗುಳ್ಳೆ ಆಗ್ತೈತೆ. ಇವಾಗ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಬೇಳೆ ಸಾಂಬಾರು ಎಲ್ಲ ರೆಡಿ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಬೋಲ್. ಬೇಳೆ ಸಾಂಬಾರಿಗೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀನಿ. ನೀನು ಯಾರ ಹತ್ರ ಮಾತಾಡ್ತಾ ಇದ್ದೀನಿ? ಶಿವ್ಯಾ, ಯಾರ ಹತ್ರ ಮಾತಾಡ್ತಾ ಇದ್ದೀನಿ? ಫ್ರೆಂಡ್ ಹತ್ರನಾ? ये उन्हें इसमें डाली करते बा। व्हाट्सएप में डाली सो। ನೋಡಿ 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 ಅವ್ರೇನು ಫೋನ್ ಮಾಡಿಲ್ಲ, ಇವಳೇ ಫೋನ್ ಮಾಡಿ ತಲೆ ತಿಂತಾ ಇದ್ದಾಳೆ ಅವರಿಗೆ. ಜೀವ ತಿಂತಾ ಇಲ್ಲ ಅಂತೆ ನೋಡ್ರಿ ಹೆಂಗಂತಾಳೆ. ಶತಾನೇ ಸ್ಕೂಲಲ್ಲಿ ಇರ್ತಾರೆ, ಸ್ಕೂಲಲ್ಲೇ ಇರ್ತಾರೆ. ಸಿಕ್ತಾ? ಎರಡು ಇತ್ತಾ? ತಮೇಲೆ ನೋಡೋಣ. ಸೆಟಫಿಲ್ಲ. ನನಗಂತೂ ಇಲ್ದಲ್ಲೇ ತಲೆನೋವಾಗ್ಬಿಟ್ಟಿತ್ತು. 460. ಹೌದಾ? ಸರಿ, ಅದು ಬೇಡ. ಹಲೋ, ಇವಾಗ ನನ್ನ ಸರ್ದಿ ಆಯ್ತು, ಅವ್ನು ಸರ್ದಿ ಶುರು ಆಯ್ತು. ಸರಿ ಕಳಿಸ್ತೇನೆ. ಯಾರಿಗೆ? ನನ್ನ ಫ್ರೆಂಡಿಗೆ. ಎಲ್ಲಿ ಕಳಿಸ್ತೀಯಾ? ಮೊಬೈಲಿಂದ. ಏನ ನೋಟ್ಸಾ? ಸರಿ ಆಯಿತು. ನೋಡಿ, ಬೆಳೆಸರಿಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸುಮಾರು ಸಲ ತೋರಿಸಿದ್ದೆ, ಅದಕ್ಕೆ ತೋರಿಸ್ಲಿಲ್ಲ ಈ ಸಲ ಬೆಳೆಸರಿಗೆ ಏನೇನು ಹಾಕಬೇಕು ಅಂತ. ಅದನ್ನು ಒಲೆ ಮೇಲೆ ಇಟ್ಕೊಂಡು ಆನ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 5 ವಿಷಲ್ ತೊಗೊಳ್ಳೋಣ. ಬೆಳೆಸರು ರೆಡಿ ಆಗುತ್ತೆ. 5 ಸಾಕಾ? 5 ಸಾಕು. 5 ವಿಷಲ್ ಹಾಕ್ಲೇಬೇಕು ಬೆಳೆಸರಿಗೆ. ಅವ್ರವ್ರ ಕುಕ್ಕರ್ ಮೇಲೆ ಡಿಪೆಂಡ್. ನಮ್ಮ ಕುಕ್ಕರಲ್ಲಿ ಒಂದು 5 ವಿಷಲ್ ಹಾಕ್ಲೇಬೇಕು. ಸರಿನಾ? ಸ್ವಲ್ಪ ಎಣ್ಣೆ ಹಾಕಬೇಕು ಇದಕ್ಕೆ. ಸ್ವಲ್ಪ ಎಣ್ಣೆ ಯಾಕಂತ ಉಕ್ಕಬಾರ್ದು ಅಂತ. ಉಪ್ಪು ಹಾಕೋರು ಹಾಕ್ತಾರೆ, ನಾನು ಹಾಕಲ್ಲ. ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 5 ವಿಷಲ್ ತಗೊಳ್ಳೋಣ. ಆಯ್ತು ಆಯ್ತು 5 ವಿಷಲ್ ಆಗಿದೆ. 5 ವಿಷಲ್ ಆಗಿದ ತಕ್ಷಣ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಬೇಳೆ ಮಸ್ತು ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಕಡೆ ರೈಸಿಗೆ ಇಟ್ಕೊಂಡಿದ್ದೀನಿ, ಈ ಕಡೆ ರೈಸು ಹಾಕ್ತಾ ಇರ್ತೀವಿ. ಆಗಿಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಕಲಿಬೇಕು.
ಕಡೆ ನೋಡಿದೆ ಬೇಳೆ ಮಗ್ಸಿ ಒಗ್ಗರಣೆ ಮಾಡಿ ಎಲ್ಲ ವಿಜಲ್ಲೆಲ್ಲ ಹೋಯ್ತು. ಇನ್ನೂ ಸ್ವಲ್ಪ ಐತೆ. ನನಗೆ ತುಂಬ ನೋಡೋದು ನಾನು ಗ್ಲೋಬಲ್ ಕನ್ನಡಿಗ, ನನಗೆ ಅದು ತುಂಬ ಇಷ್ಟ. ಅವರು ವಿಡಿಯೋ ಮಾಡೋದೇ ಆಗಲಿ ತುಂಬ ಚೆನ್ನಾಗಿ ಇದನ್ನು ಮಾಡ್ತಾರೆ. ಪಾಕಿಸ್ತಾನ ಆ ಕಡೆ ಈ ಕಡೆ ಸುಮಾರು ಕಡೆ ಎಲ್ಲ ಹೋಗ್ತಾರೆ, ಹೋಗಿ ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಬಂದು ತೋರಿಸ್ತಾರೆ. ನಾವು ಜಾಸ್ತಿ ನೋಡೋದೇ ಗ್ಲೋಬಲ್ ಕನ್ನಡಿಗ. ಆಗಿದೆ, ಮಸ್ತಿದ್ದೀನಿ. ಒಗ್ಗರಣೆ ಕೊಡ್ತೀನಿ. ಅಲ್ಲ ಇಟ್ಟಿದ್ದೀನಿ, ಆಫ್ರಿನ್ ಬೇರೆ ಇಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ, ಎಲ್ಲ ನಾನೇ ಮಾಡ್ಕೋಬೇಕಾ. ಆಫ್ರಿನ್ ಒಂದು ಸ್ವಲ್ಪ ಅದೇನೋ ಜೆರಾಕ್ಸ್ ಮಾಡ್ಕೊಳ್ತೀನಿ ಅಂತ ಹೋಗಿದ್ದಾಳೆ. ಇಲ್ಲಿ ಮಸ್ಕೊಂಡಿದ್ದೀನಿ ಬೇಳೆ ಸಾರು. ಇಷ್ಟೇ ಮಸಿಯೋದು ನಾನು, ತುಂಬಾ ನುಣ್ಣಗೆ ಮಾಡ್ಕೊಳ್ಳಲ್ಲ. ಇಷ್ಟು ಮಸಿದ್ರೆ ಸಾಕು. ಈ ಥರ ಮಸ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆ ಆಗ್ತೈತಾ? ಇಲ್ಲಿ ಒಗ್ಗರಣೆ ಆಗಿದ ತಕ್ಷಣ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬೇಳೆ ಸಾರು ಬಿಸಿ ಮಾಡ್ಕೋಬೇಕು. ಒಗ್ಗರಣೆ ಆಗಿದ ತಕ್ಷಣ ಬಿಸಿ ಮಾಡ್ಕೋಬೇಕು ಅದಕ್ಕೆ ಹಾಕಾದ್ಮೇಲೆ. ಆವಾಗ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಈ ಕಡೆ ರೈಸ್ ಆಗ್ತೈತೆ. ಅಷ್ಟಕ್ಕೊಂದೇನು ಚೆನ್ನಾಗಿಲ್ಲ ಕಣ್ರಿ. ಅಕ್ಕಿ ತಂದಿರೋದು ಮೊನ್ನೆ ತೋರಿಸಿದ್ನಲ್ಲ ಪ್ಯಾಕೆಟು, ಅಷ್ಟಕ್ಕೊಂದೇನು ಚೆನ್ನಾಗಿಲ್ಲ. ಮಾಮೂಲಿ ರೈಸೇ ಆಗೋದು. ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಮೆತ್ತಗಾಗ್ಬಿಡುತ್ತೆ. ಅದೇ ಒಂದು ಸ್ವಲ್ಪ ಕಡಿಮೆ ಹಾಕ್ಬಿಟ್ರೆ ಅಕ್ಕಿ ಥರನೇ ಇರುತ್ತೆ. ಆ ಥರ ಐತೆ. ನೀವು ಎಷ್ಟೇ ಇದು ಮಾಡಿದ್ರು, ಕುಕ್ಕರಲ್ಲಿ ಮಾಡಿದ್ರು ಅಷ್ಟು ರುಚಿ ಇಲ್ಲ. ಮುಂಚೆ ತರ್ತಾಯಿದ್ರು ಇಲ್ಲೇ ಇದರಲ್ಲಿ ಮಿಲ್ಲಲ್ಲಿ ತರ್ತಾರಲ್ಲ, ಅದೇ ಚೆನ್ನಾಗಿರ್ತಾಯಿತ್ತು. ನಮ್ಮನೇಲಿ ಈ ಸಲ ಎರಡು ಮೂರು ಸಲದಿಂದ ಯಾಕೋ ಅಂಗಡಿಲೇ ತರ್ತಾಯಿದ್ದಾರೆ. ಯಾಕೋ ಅಷ್ಟಕ್ಕಷ್ಟೇ ನನಗೇನು ಇಷ್ಟ ಆಗೋಲ್ಲ. ಮಿಲ್ಲಲ್ಲಿ ತರೋದು ನನಗೆ ಇಷ್ಟ. ಅಕ್ಕಿ ಅಲ್ಲಿ ಕುಚ್ಚಲಕ್ಕಿನೂ ಸಿಗುತ್ತೆ. 10 kg ಹಂಗೆ ಸಿಗುತ್ತೆ ಕುಚ್ಚಲಕ್ಕಿನೂ. ನಾನು ಮೀನು ಸಾರೆಲ್ಲ ಮಾಡಿದಾಗ ಕುಚ್ಚಲಕ್ಕಿನೇ ಮಾಡೋದು ಜಾಸ್ತಿ. ನನಗೆ ತುಂಬ ಇಷ್ಟ ಕುಚ್ಚಲಕ್ಕಿ ಅನ್ನ, ತುಂಬ ಇಷ್ಟ. ಅದರಲ್ಲೂ ವೆಯ್ಟ್ ಲಾಸ್ ಬೇರೆ ಆಗುತ್ತಾ, ಅದೇನೋ ಅಷ್ಟೇನು ಇದಾಗ ಅನಿಸಲ್ಲ. ಹಂಗಾಗಿ ನಾನು ಅದು ತುಂಬ ಇಷ್ಟ ನನಗೆ. ನಮ್ಮ ಹುಡುಗರು ತಿನ್ನೋಕೆ ಒಂಥರ ಮಾಡ್ತಾರೆ ಅಂತ ನಾನು ಮಾಡಲ್ಲ ಜಾಸ್ತಿ. ಒಗ್ಗರಣೆ ಆಗಿದೆ, ಇದಕ್ಕೆ ಹಾಕ್ತೀನಿ ನೋಡಿ. ಇವಾಗ ನೋಡಿ ಒಗ್ಗರಣೆ ಆಯಿತು, ಇದಕ್ಕೆ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಕುದಿಬೇಕು, ಆವಾಗ ಸಖತ್ತಾಗಿರುತ್ತೆ. ಟೊಮ್ಯಾಟೊ ಉಪ್ಪಿನಕಾಯಿ ಜೊತೆಗೆ ಇದು ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗ. ನೋಡಿ ಕರ್ನಾಟಕ ಆಗಿದೆ ನೋಡ್ರಿ ಬೇಳೆ ಸಾಂಬಾರು. ಈ ಥರ ಕುದಿಬೇಕು. ಈ ಥರ ಕುದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಸಾಂಬಾರಲ್ಲಿ. ಘಮನೂ ಹಂಗೆ ಬರ್ತಾಯಿದೆ, ಸಾಂಬಾರಿಂದು ಸಖತ್ತಾಗಿ ಬರ್ತಾಯಿದೆ. ಈ ಕಡೆ ರೈಸು ಆಗಿದೆ ನೋಡಿ. ಈ ಥರ ಆಗುತ್ತೆ ರೈಸ್. ಈ ಥರ ರೈಸ್ ಆಗುತ್ತೆ. ಈ ಥರ ಆಗುತ್ತೆ ರೈಸು. ನನಗೆ ಈ ಥರ ಆಗಬಾರ್ದು, ನನಗೆ ಇಷ್ಟ ಆಗಲ್ಲ ರೈಸ್ ಈ ಥರ ಆಗಿದ್ರೆ. ಇದು ಆಗಿದೆ ನೋಡಿ. ರೈಸು ಆಗಿದೆ, ಊಟ ಮಾಡ್ತಾಯಿದ್ದೀನಿ ನಾನು. ಇವರೆಲ್ಲ ಆಮೇಲೆ ಮಾಡ್ತೀನಿ ಅಂದರು. ನಾನೇ ಕೇಳಿದೆ ಊಟ ಮಾಡ್ತೀರಾ ಅಂದಿದ್ದಕ್ಕೆ ಆಮೇಲೆ ಮಾಡ್ತೀನಿ ನೋಡಿ. ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಸಾಂಬಾರು ಅಂತ. ಸಕ್ಕತ್ತಾಗಿದೆ. ಮತ್ತು ದೂರ ಇಷ್ಟ ಆಗುತ್ತೆ ಈ ಥರ ಸಾಂಬಾರು ಹಾಕ್ಕೊಂಡು. ಚಟ್ನಿ ಅಂದರೆ ಉಪ್ಪಿನಕಾಯಿ. ಇದು ಟೊಮೆಟೊ ಆಂಧ್ರದಿಂದ ತಂದಿರೋದು ನಾವು. ಈ ಥರ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನನಗೆ ತುಪ್ಪ ಇಷ್ಟ ಇಲ್ಲ, ನಾನು ಅದಕ್ಕೆ ಹಾಕೊಳ್ಳಲ್ಲ. ಈ ಥರ ಬೇಳೆ ಸಾಂಬಾರು, ಬಿಸಿ ಅನ್ನ, ಈ ಥರ ಉಪ್ಪಿನಕಾಯಿ ಹಾಕ್ಕೊಂಡು ಕಲಿಸ್ಕೊಂಡು ನಾನು ಯಾರಪ್ಪ ಅಂತ ಅಂದ್ಬಿಟ್ಟು ಅವರು ಇಂಡಿಯನ್ ಅಂತ ಹೇಳಿದೆ. ಇಲ್ಲಿ ಕರ್ನಾಟಕದ ಬೆಂಗಳೂರಲ್ಲಿ ನಾನು UP 19 ವರ್ಷದ ಹುಡುಗ. 3 ವರ್ಷದ ಹಿಂದೆ ನಮ್ಮ ತಂದೆ ತೀರೋದು ಇದೇ ಮದೀನಲ್ಲಿ ತೀರೋದ್ರೆ ಅವ್ರು ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಇಲ್ಲಿಯ